ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನದಲ್ಲಿ ಮಕ್ಕಳಂತೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬೆಳಗಾಗಿದ್ರೆ ಸಾಕಷ್ಟು ಕ್ಲಾಸಸ್ಸು, ಡಾನ್ಸು, ಮ್ಯೂಸಿಕ್ಕು, ಕರಾಟೆ ಅಂತಾರೆ. ಅದಾದಮೇಲೆ ಸ್ಕೂಲು, ಮತ್ತೆ ಟ್ಯೂಷನ್ನು. ಅಬ್ಬಾ, ಆಚೆ ಹೋಗಿ ಆಟ ಆಡೋದಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ಅಥವಾ ಅಪ್ಪ ಅಮ್ಮ ಆಚೆ ಹೋಗಿ ಆಡಿದ್ರೆ ಬಟ್ಟೆ ಕೊಳಕಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆಡೋದಕ್ಕೆ ಬಿಡಲ್ಲ. ಆದರೆ ಮಕ್ಕಳು ಆಚೆ ಪ್ರಕೃತಿಯಲ್ಲಿ ಆಡೋದು ತುಂಬ ಯೂಸ್ಫುಲ್. ಅದು ಯಾವ ರೀತಿ ಯೂಸ್ಫುಲ್, ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ ಈ ಸಂದರ್ಭದಲ್ಲಿ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ಚರ್ಚೆ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ವಿಶ್ವನಾಥ್ ಭಟ್ ಅವರಿದ್ದಾರೆ. ವಿಶ್ವನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ಹೇಳಿದೆ, ಬೆಳಗ್ಗಾಗೆ ಹೇಳ್ತಾ ಇದ್ದ ಹಾಗೆ ಟ್ಯೂಷನ್ ಕ್ಲಾಸಸ್, ಕರಾಟೆ ಕ್ಲಾಸಸ್, ಸಾಂಗ್, ಡಾನ್ಸು, ಮಕ್ಕಳು ಎಷ್ಟರ ಮಟ್ಟಿಗೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂದರೆ ಅವರು ಆಟ ಅಥವಾ ತಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಟೈಮನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಮಕ್ಕಳು ಆಚೆ ಆಡೋದು ಅಂದರೆ ಈಗ ನೇಚರ್ ಮಧ್ಯೆ ಆಡೋದು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮಗೆ? ಹೌದು, ನೇಚರು ನಮಗೆ ಸಾವಿರಾರು ವರ್ಷದಿಂದ ನಮ್ಮನ್ನು ಬೆಳೆಯೋದಕ್ಕೆ ಬಿಟ್ಟಿದೆ. ನೇಚರಲ್ಲಿ ಆಟ ಆಡೋದು ಇದು ಬಹಳ ಮುಖ್ಯ. ಅದು ಆಟ ಆಡಿದ್ರೇ ನಮ್ಮ ಸಂತತಿ ಮುಂದೆ ಹೋಗೋದು. ನೇಚರಲ್ಲಿ ಆಟ ಆಡೋದ್ರಿಂದ ನಮಗೆ ತೊಂದರೆ ಆಗತ್ತೆ ಅನ್ನೋಗಿದ್ರೆ ನಾವು ಯಾರೂ ಬದುಕ್ತಾನೆ ಇರಲಿಲ್ಲ ಇಲ್ಲಿ ತನಕ. ನೇಚರಲ್ಲಿ ಆಟ ಆಡೋದ್ರಿಂದ ಅದರಿಂದ ತುಂಬ ಅಡ್ವಾಂಟೇಜಸ್ ಇದೆ, ಹಾಗೆ ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಅಡ್ವಾಂಟೇಜಸ್ ಜಾಸ್ತಿ ಇರೋದ್ರಿಂದ ನಾವು ಆ ಡಿಸ್ಅಡ್ವಾಂಟೇಜಸ್ ಇದ್ದರೂ ಕೂಡ ನಾವು ಮಕ್ಕಳನ್ನ ಬಿಡಬೇಕು, ನಾವು ಹೊರಗಡೆ ಆಟ ಆಡೋದಕ್ಕೆ ಬಿಡಲೇಬೇಕು ನಾವು. ಅಂದರೆ ಏನೆಲ್ಲ ಅಡ್ವಾಂಟೇಜಸ್? ಈಗ ಅಡ್ವಾಂಟೇಜಸ್ ಅಂದರೆ ನೋಡಿ, ಈ ರೆಗ್ಯುಲರ್ ಸಾಯಿಲಲ್ಲಿ, ಈಗ ನಾವು ಪ್ಲೇ ಗ್ರೌಂಡಲ್ಲಿ ಇರ್ಬೋದು, ನಮ್ಮ ಮನೆ ಪಕ್ಕ ಇರೋ ಗಾರ್ಡನ್ ಸಾಯಿಲ್ ಇರ್ಬೋದು, ಈ ರೆಗ್ಯುಲರ್ ಡೈಟ್ ಆ್ಯಂಡ್ ಸಾಯಿಲಲ್ಲಿ ಯೂಶ್ವಲಿ ಅಲ್ಲಿ ಕೆಲವು ಮೈಕ್ರೋಬ್ಸ್ ಇರುತ್ತೆ, ಕೆಲವು ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ. ಅದರಲ್ಲಿ ಇಲ್ಲ ಅಂತಿಲ್ಲ, ಖಂಡಿತ ಇರುತ್ತೆ. ಅದರಲ್ಲಿ ಕೆಲವು ಬ್ಯಾಕ್ಟೀರಿಯಾಸ್ ನಮಗೆ ಒಳ್ಳೆಯದಾಗತ್ತೆ, ಕೆಲವು ಕೆಟ್ಟದ್ದು ಮಾಡೋ ಪ್ಯಾಥೋಜನ್ಸ್ ಇರುತ್ತೆ. ಬಟ್ ಬೇಸಿಕಲಿ ನಾವು ಆ ಒಳ್ಳೆ ನಾರ್ಮಲ್ ಕಮೆನ್ಸಿಯಲ್ಸ್ ಅಂತ ಕರಿತೀವಿ, ಆ ಆರ್ಗ್ಯಾನಿಸಮ್ಸ್ಗೆ ನಾವು ಎಕ್ಸ್ಪೋಸ್ ಆದಾಗ ನಮಗೆ ಗ್ರ್ಯಾಜುಯಲಿ ನಮ್ಮ ಇಮ್ಯುನಿಟಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದರಿಂದನೇ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಹೋಗೋದು. ಆ್ಯಂಡ್ ಒಂದು ಸ್ಟೇಜ್ ರೀಚ್ ಆಗ್ತೀವಿ ವೇರ್ ಆ ಆರ್ಗ್ಯಾನಿಸಮ್ಸಿಂದ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಕ್ರಾಸ್ ಇಮ್ಯುನಿಟಿನೂ ಇರುತ್ತೆ. ಒಂದು ಆರ್ಗ್ಯಾನಿಸಮ್ಗೆ ಇಮ್ಯುನಿಟಿ ಬಂದರೆ ಬೇರೆ ಆರ್ಗ್ಯಾನಿಸಮ್ಸ್ನ ತಡ್ಕೊಳ್ಳೋ ಶಕ್ತಿನೂ ಇರುತ್ತೆ ನಮಗೆ. ಸೊ ಆ ಕಾರಣದಿಂದ ಹೊರಗಡೆ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡಬೇಕು ನಾವು. ಸೊ ಒಂದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಇನ್ನೊಂದು ಈ ಅಲರ್ಜನ್ಸು ಇರುತ್ತೆ. ಅದನ್ನು ಮಾಲಿಕ್ಯೂಲ್ಸ್ ಅಂತ ಕರಿತೀವಿ, ಅಲರ್ಜನ್ಸ್ ಅಂತ ಕರಿತೀವಿ. ಈ ಅಲರ್ಜನ್ಸ್ಗೂ ಅಷ್ಟೇ ನಾವು ಚಿಕ್ಕ ವಯಸ್ಸಿಂದನೇ ಅದಕ್ಕೆ ಎಕ್ಸ್ಪೋಸ್ ಆಗಿ 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 ಅದಕ್ಕೆ ಸೆನ್ಸಿಟೈಸೇಷನ್ ಅಂತ ಆಗ್ತೀವಿ, ಡಿಸೆನ್ಸಿಟೈಸೇಷನ್ ಅಂತ ಕರಿತೀವಿ. ಅದು ಡಿಸೆನ್ಸಿಟೈಸ್ ಆಗೋದ್ರಿಂದ ಮುಂದೆ ನಾವು ಅದಕ್ಕೆ ಎಕ್ಸ್ಪೋಸ್ ಆದರೂ ನಮಗೆ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆ ಥರನೇ ಇನ್ಫೆಕ್ಷನ್ ಬಂದೇ ಇಮ್ಯುನಿಟಿ ಬರಬೇಕು, ಇನ್ಫೆಕ್ಷನ್ ಬರದೇ ಇಮ್ಯುನಿಟಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನಾಗ್ತಿದೆ ಈಗ, ಈ ನಾವು ಎಷ್ಟು ಕಂಟ್ರೋಲ್ ಮಾಡ್ತೀವೋ ಮಕ್ಕಳನ್ನ, ಅದು ಈ ವೆಸ್ಟರ್ನ್ ವರ್ಲ್ಡಲ್ಲಿ ಆಗಿದೆ. ಅದು ಏನಾಗಿದೆ, ಅಲ್ಲಿ ಈ ಲಾಸ್ಟ್ 30-40 ಇಯರ್ಸಿಂದ ಹೈಜೀನ್ ಅಂತ ಅದು ಓವರ್ ಕಾನ್ಷಿಯಸ್ ಆಗಿ ಅಲ್ಲಿ ಅಲರ್ಜಿ ರಿಲೇಟೆಡ್ ಪ್ರಾಬ್ಲಮ್ಸ್, ಸ್ಕಿನ್ ಅಲರ್ಜೀಸು, ವೀಸಿಂಗ್, ಹೇ ಫೀವರ್, ಅದನ್ನು ದೊಡ್ಡ ವಿಷಯ ಆಗೋಗಿದೆ ಅಲ್ಲೆಲ್ಲ. ಈವನ್ ದಿಸ್ ಇಮ್ಯುನಿಟಿ ಕಮ್ಮಿ ಆಗಿ ಅವ್ರಿಗೆ ದೆರ್ ಆರ್ ಸಮ್ ಈ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಕ್ರಾನ್ಸ್ ಡಿಸೀಸ್ ಅಂತೀವಿ, ಇಟ್ಸ್ ಎನ್ ಆಟೋ ಇಮ್ಯೂನ್ ಡಿಸೀಸ್. ಅದೇನಾಗುತ್ತೆ, ನಮ್ಮ ಮೈ ನಾವು ಎಕ್ಸ್ಪೋಸ್ ಆಗದೇ ಇದ್ದರೆ, ಈ ಆರ್ಗ್ಯಾನಿಸಮ್ಸ್ಗೆ ಎಕ್ಸ್ಪೋಸ್ ಆಗದೇ ಇದ್ದರೆ ಆ ಇಮ್ಯುನಿಟಿ ಡೆವಲಪ್ ಆಗೋಲ್ಲ ನಮಗೆ. ಸೊ ಆ ಇಮ್ಯುನಿಟಿ ಡೆವಲಪ್ ಆಗದೇ ಇದ್ದರೆ ನಮ್ಮ ಇಮ್ಯೂನ್ ಸೆಲ್ಸು ನಮ್ಮ ಬಾಡಿ ಸೆಲ್ಸನ್ನೇ ಅದನ್ನು ಇನ್ವೇಡರ್ಸ್ ಥರ ದೇ ಸ್ಟಾರ್ಟ್ ಟ್ರೀಟಿಂಗ್ ದಮ್ ಆಸ್ ಫಾರಿನ್ ಸೆಲ್ಸ್. ಸೊ ಹಾಗಾಗಿ ನಮ್ಮ ಓನ್ ಸೆಲ್ಸೇ ಡ್ಯಾಮೇಜ್ ಆಗೋಕ್ಕೆ ಶುರು ಆಗೋಗುತ್ತೆ. ಅದನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಇದು ಈ ನಡುವೆ ಜಾಸ್ತಿ ಆಗಿದೆ, ಅದು ಇವಾಗ ಇಂಡಿಯಾನಲ್ಲೂ ಜಾಸ್ತಿ ಆಗ್ತಾ ಇದೆ. ಬಟ್ ವೆಸ್ಟರ್ನ್ ವರ್ಲ್ಡಲ್ಲಿ ಇಟ್ಸ್ ಎ ಮೇಜರ್ ಪ್ರಾಬ್ಲಮ್ ಆ್ಯಕ್ಚುಲಿ. ಈ ಕ್ರಾನ್ಸ್ ಡಿಸೀಸ್ ಅಂತ, ಅದು ಈ ಇಂಟೆಸ್ಟೈನ್ಸ್ ಎಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅದರಿಂದ ಅವ್ರಿಗೆ ಒಂಥರ ಮಾರ್ಬಿಡಿಟಿ ಅದರಲ್ಲಿ ತುಂಬ ಇರುತ್ತೆ ಅದರಲ್ಲಿ. ಸೊ ಆ ಕಾರಣದಿಂದ ಮಕ್ಕಳನ್ನ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡೋಕ್ಕೆ ಬಿಟ್ಟರೆ ಅವರು
ಆರ್ಗ್ಯಾನಿಸಮ್ಸ್ಗೆ ಎಕ್ಸ್ಪೋಸ್ ಆಗ್ತಾರೆ. ಅವ್ರಿಗೆ ಗ್ರ್ಯಾಜುಯಲಿ ಇರುತ್ತೆ ಒಂದು ಸ್ವಲ್ಪ ನೆಗಡಿ ಕೆಮ್ಮು ಜ್ವರ ಬರುತ್ತೆ, ಅದಕ್ಕೆಲ್ಲ ಹೆದರ್ಕೊಂಬಾರ್ದು ನಾವು. ಅದರಿಂದನೇ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಆಗ್ತಾ ಹೋಗೋದು. ಆ್ಯಂಡ್ ಈ ಇಮ್ಯುನಿಟಿ ಏನು ಮಾಡುತ್ತೆ ಅಂದರೆ ಅದು ಒಂದು ಸೈಟೋಕೈನ್ಸ್ ಅಂತ ಒಂದು ಹಾರ್ಮೋನನ್ನು ಟ್ರಿಗರ್ ಮಾಡುತ್ತೆ. ಸೊ ಆ ಸೈಟೋಕೈನ್ಸ್ ಇಂಡೈರೆಕ್ಟ್ಲಿ ನಮ್ಮ ಬ್ರೈನ್ ಸೆರೋಟಿನಿನ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ. ಸೊ ಅವಾಗ ಒಂಥರ ಈ ಸೆರೋಟೋನಿನ್ ಒಂದು ಈ ಆ್ಯಂಟಿ ಡೆಪ್ರೆಸೆಂಟ್ ಎಫೆಕ್ಟ್ ಇರುತ್ತೆ, ಯುನೋ ಫೀಲಿಂಗ್ ಗುಡ್ ಫ್ಯಾಕ್ಟರ್ ಬರುತ್ತೆ. ಹೊರಗಡೆ ಆಡೋದ್ರಿಂದ ಸನ್ಗೆ ಎಕ್ಸ್ಪೋಸ್ ಆಗ್ತಾರೆ. ಸನ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ವಿ ಕ್ಯಾನ್ ಪ್ರಿವೆಂಟ್ ರಿಕೆಟ್ಸ್ ಅಂತ ಕರಿತೀವಿ. ವೈಟಮಿನ್ ಡಿ ಉತ್ಪತ್ತಿ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿ. ಸೊ ಅದು ನಮ್ಮ ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು. ಸೊ ಇಟ್ ಪ್ರಿವೆಂಟ್ಸ್ ರಿಕೆಟ್ಸ್. ಆಮೇಲೆ ಮಕ್ಕಳು ಬೇರೆ ಮಕ್ಕಳು ಜೊತೆ ಆಟ ಆಡ್ತಾರೆ. ಆಟ ಆಡಬೇಕಾದ್ರೆ ಅವರ ಕ್ರಿಯೇಟಿವಿಟಿ ಹೊರಗೆ ಬರುತ್ತೆ, ಅವರ ಫ್ಲೆಕ್ಸಿಬಲ್ ಆ್ಯಟಿಟ್ಯೂಡ್ ಬರುತ್ತೆ ಅವ್ರಿಗೆ. ಬೇರೆ ಮಕ್ಕಳ ಜೊತೆ ಶೇರಿಂಗ್ ಆ್ಯಂಡ್ ಕೇರಿಂಗ್ ಆ ನೇಚರ್ ಡೆವಲಪ್ ಆಗುತ್ತೆ. ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಸೋ ಮೆನಿ ಅವರ ಪಾಸಿಟಿವ್ ಆಸ್ಪೆಕ್ಟ್ ಬರುತ್ತೆ ಅವರ ಲೈಫಲ್ಲಿ, ದಟ್ ಪಾಸಿಟಿವ್ನೆಸ್ ಬರುತ್ತೆ ಅವ್ರಿಗೆ. ಈವನ್ ಇಫ್ ದೆ ಲೂಸ್, ಈಗ ಯಾವುದೋ ಒಂದು ಆಟದಲ್ಲಿ ಸೋತ್ರಪ್ಪ ಅವರು, ಸೊ ಸೋತರು ಅದನ್ನು ರೈಟ್ ಸ್ಪಿರಿಟಲ್ಲಿ ತಗೊಳ್ಳೋ ನೇಚರ್ ಬರುತ್ತೆ. ಅವರ ಈ ಅವ್ರಿಗೆ ಕೆಲವೆಲ್ಲ ಅಲ್ಲಿ ಔಟ್ಸೈಡ್ ಎಕ್ಸ್ಪೋಸ್ ಆದಾಗ ಯಾವುದನ್ನು ಒಳಗೆ ಇಟ್ಕೊಂಡಿರಲ್ಲ, ಎಲ್ಲ ಅವ್ರು ಹೊರಗಡೆ ಅವರ ಫೀಲಿಂಗ್ಸ್ ಎಲ್ಲ ತೆಗಿತಿರ್ತಾರೆ. ಸೊ ಇಲ್ಲದೇ ಇದ್ದರೆ ಅದು ಒಳಗಡೆನೇ ಇಟ್ಕೊಂಡು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಪ್ಲೇಯಿಂಗ್ ಔಟ್ಸೈಡ್ ಇಸ್ ಎಲ್ಲ ಬೋತ್ ಮೆಂಟಲ್ ಹೆಲ್ತ್ಗೂ ಒಳ್ಳೆಯದು, ಫಿಸಿಕಲ್ ಹೆಲ್ತ್ಗೂ ಒಳ್ಳೆಯದು. ಈವನ್ ಔಟ್ಸೈಡ್ ಆಡೋದ್ರಿಂದ ಒಬೇಸಿಟಿ ಪ್ರಿವೆಂಟ್ ಆಗುತ್ತೆ. ವಿ ಕ್ಯಾನ್ ಪ್ರಿವೆಂಟ್ ಒಬೇಸಿಟಿ. ಈವನ್ ನೇಚರ್ ಬಗ್ಗೆ ಇರುವಂತಹ ಅರಿವು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇತ್ತೀಚಿನ ಮಕ್ಕಳು ಏನಂದ್ರೆ ನಾಲ್ಕು ಗೋಡೆ ಮಧ್ಯ ಕೂತಿರ್ತಾರೆ, ಗಿಡ ಹೇಗ್ ಬೆಳೆಯುತ್ತೆ ಅಂತ ಹೇಳಿದ್ರು ಅವರೊಂದು. ಆಮೇಲೆ ದೇ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ನೇಚರ್. ಅದನ್ನ ರೆಸ್ಪೆಕ್ಟ್ ಮಾಡೋದಕ್ಕೆ ಕಲಿತಾರೆ ಅವರು. ಹಾಳು ಮಾಡಬಾರ್ದು, ನಾವು ಗಿಡನ ಕಿತ್ತಾಕ್ಬಾರ್ದು, ಅದೆಲ್ಲ ಕಲಿತಾರೆ ಅವರು. ಸೊ ಓವರಾಲ್ ಅವರ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಇದರಿಂದ? ಅಂದ್ರೆ ಮಕ್ಕಳು ಯೂಶಲಿ ಆಚೆ ಹೋಗ್ತಾರೆ ಅಂದ್ರೆ ತಂದೆ ತಾಯಿ ಹೆದರ್ಕೊಳ್ಳೋದೇ ಅದಕ್ಕೆ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಅಂತ. ಡಿಸ್ಅಡ್ವಾಂಟೇಜಸ್ ಅಂದರೆ ಕೆಲವು ಈಗ ವೀಸಿಂಗ್ ಇರೋ ಮನುಷ್ಯಂಗೆ ಅವನಿಗೆ ಹೊರಗೆ ಹೋದಾಗ, ಈಗ ಪಲ್ಯೂಷನ್ ಜಾಸ್ತಿ ಇದೆ. ಈಗ 30 years ಬ್ಯಾಕ್ಗೂ ಈಗೂ ಡಿಫ್ರೆನ್ಸ್, ದೇರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಪಲ್ಯೂಷನ್. ಏರ್ ಪಲ್ಯೂಷನ್ ಇದೆ, ಖಂಡಿತ ಎಲ್ಲ ಕಡೆ ಪಲ್ಯೂಷನ್ ಇದೆ. ಸೊ ಅದಕ್ಕೆ ನಮಗಿನ್ನ ಇಮ್ಯುನಿಟಿ ಬಂದಿಲ್ಲ. ಎಲ್ಲ ಅದಕ್ಕೂ ಇಮ್ಯುನಿಟಿ ಬರುತ್ತೆ ಅಂತ ಅರ್ಥ ಅಲ್ಲ. ಸೊ ಆ ಕಾರಣದಿಂದ ವೀಸಿಂಗ್ ಟ್ರಿಗರ್ ಆಗುತ್ತೆ. ಯೂಶ್ವಲಿ ವೀಸಿಂಗ್ ಬರೋ ನೇಚರ್ ಇರೋರಿಗೆ, ನಾವು ಡಸ್ಟಲ್ಲಿ ಆಟ ಆಡೋಕ್ಕೆ ಬಿಟ್ಟರೆ ಇದಕ್ಕೆ ಅವ್ರಿಗೆ ವೀಸಿಂಗ್ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ಫೆಕ್ಷನ್ಸ್ ಬರ್ಬೋದು. ಈಗ ಡಸ್ಟ್ ರಿಲೇಟೆಡ್ ಕೆಲವು ಮೇಜರ್ ಇನ್ಫೆಕ್ಷನ್ಸ್ ಇದೆ, ಟೆಟನಸ್ ಅಂತ ಕರಿತೀವಿ, ಅದು ಬರ್ಬೋದು. ಈಗ ಮಣ್ಣಲ್ಲಿ ಆಟ ಆಡ್ತಿದ್ರೆ ಟೆಟನಸ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತೀವಿ ನಾವು. ಮಕ್ಕಳಿಗೆ ನಾವು 6 weeks, 10 weeks, 14 weeksಲ್ಲಿ ವ್ಯಾಕ್ಸಿನೇಷನ್ ಕೊಡ್ತೀವಿ. ಅದು ಕೊಡೋದೇ ಆ ಕಾರಣಕ್ಕೋಸ್ಕರ. ಅವರು ಎದ್ದು ಬಿದ್ದು ಎಲ್ಲ ನಾವು ಹಂಗಿದ್ದೇ ನಾವು ದೊಡ್ಡವರಾಗಿರೋದು. ಸೊ ಆ ಕಾರಣದಿಂದ ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ ವಿಶ್ವನಾಥ್ ಅವರೇ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಹೊರಗಡೆ ಆಡೋದ್ರಿಂದ ಏನೆಲ್ಲ ಉಪಯೋಗಗಳಿವೆ ಅಂತ, ಅದರಲ್ಲಿ ಅನುಪಯೋಗಗಳು ಏನೇನಿದೆ ಅಂತ ಗೊತ್ತಾಯಿತು. ಆದರೆ ಇವೆಲ್ಲವನ್ನ ಹೇಗೆ ಕಾಪಾಡ್ಕೋಬೇಕು, ಯಾವ ರೀತಿ ಪ್ರಿವೆಂಟ್ ಮಾಡೋದ್ರ ಮೂಲಕ ಮಕ್ಕಳನ್ನ ಆಚೆ ಆಡೋದಕ್ಕೆ ಬಿಡಬಹುದು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.